ದುರ್ಯೋಧನಿಗೆ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕುಪಿತನಾಗಿ ನನ್ನ ಅಗ್ರಜನಾದ ಬಲಭದ್ರ ದೇವನ ಬಳಿಗೆ ಹೋಗಿ ಯುದ್ಧವನ್ನು ಸಿದ್ಧಪಡಿಸಿಕೊಂಡೇ ಬಂದಿರುವನು. ಅಗ್ರಜನಾದ ಬಲಭದ್ರ ದೇವನು ಉಭಯತ್ರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ನಾನು ಈಗಲೇ ಒಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ತೊಂದರೆಗೊಳಿಸಿ ಘಾಸಿಗೊಳಿಸಿದರೆ ಆಲೋಚಿಸಲು ನನ್ನಲ್ಲಿಗೆ ಬರುವನು. ಆಗ ದುರ್ಯೋಧನ ಚಿಂತೆಯನ್ನು ಮರೆಸಿ ಅಗ್ರಜನನ್ನು ಭೂ ಸಂಚಾರಕ್ಕೆ ಹೊರಡುವಂತೆ ಪ್ರೇರೇಪಿಸುವೆನು. ಯೋಗ ಮಾಯೆ, ಜಾಗೃತಳಾಗು, ಬೇಗ ಪಶುರೂಪವನ್ನು ಧರಿಸಿ ಅಗ್ರಜನನ್ನು ಹಿಂಬಾಲಿಸೋ. ಮಾಯಾ ಪ್ರೇಮ ಮಾಯಾ ಜಗದಿ ಮಾಯಾ ಪ್ರೇಮ ಮಾಯಾ ಜಗದಿ ಮಾಯೆಯೇ ಮುಸುಕಿತು ಈ ಜಗದಿ. ಮಾಯೆಯೇ ಮುಸುಕಿತು ಈ ಜಗದಿ ಮಾಯ ಪ್ರಪಂಚದ ಮರ್ಮವನರಿಯದೆ ಮಾಯೆಗೆ ಸಿಲುಕಿ ನಲುಗುವರು. ಕಾಯಕ ಜನಿಸಿ ಕಾಯಕ್ಕೆ ಸಿಲುಕಿ ಕಾಯಕ ಜನಿಸಿ ಕಾಯಕ್ಕೆ ಸಿಲುಕಿ ಬಾಯ್ ಬಾಯ್ ಬಿಡುವುದು ಸರಿಯೇ ನನ್ನ. ಬಾಯ್ ಬಾಯ್ ಬಿಡುವುದು ಸರಿಯೇ ನನ್ನ. ಮಾಯ ಪ್ರಪಂಚದ ಮರ್ಮವನರಿಯದೆ ಮಾಯೆಗೆ ಸಿಲುಕಿ ನಲುಗುವಾರೋ. ಏನಿದು? ಈ ವನವು ಎಷ್ಟು ಸುಂದರವಾಗಿರುವುದು. ಈ ಗೋವು ನನ್ನನ್ನು ಹಿಂಬಲಿಸಿಕೊಂಡು ಬರುತ್ತಿರುವುದಲ್ಲ. ಇದರಲ್ಲಿ ಒಂದು ಸಣ್ಣ ಸಿರೆಯಿಂದ ಬೆದರಿಸುವೆನು. ಹೇ 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 ಪರಮಾತ್ಮ, ಏನಿದು? ಕಟಕಟಾಗೋ ಅತ್ಯಯ ಮಾಡಿ ಪಾಪಕ್ಕೆ ಹೌದಿ. ಕಟಕಟಾಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಧರ್ಮಕ್ಕೆ ಒಳಗಾದೆ. ಯಾರಿಗೆ ಹೇಳಲಿ ಏನ ಮಾಡಲಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಧರ್ಮಕ್ಕೆ ಒಳಗಾದೆ. ಯಾರಿಗೆ ಹೇಳಲಿ ಏನ ಮಾಡಲಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಧರ್ಮಕ್ಕೆ ಒಳಗಾದೆ. ಅಕಟಕಟಾಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಧರ್ಮಕ್ಕೆ ಒಳಗಾದೆ. ವಿಧಿ ಏನಿದು? ಈ ಗೋವು ಬುದ್ದು ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಈ ವಿಚಾರವನ್ನು ಕೃಷ್ಣನಿಗೆ ತಿಳಿಸುವೆನು. ಕೃಷ್ಣ ಕೃಷ್ಣ ಎಲ್ಲರುವೆ, ಬೇಗ ಬಾ ಬೇಗ ಬಾ. ಅಗ್ರಜ, ಇದು ನಮಸ್ಕರಿಸುವೆನು. ಕೃಷ್ಣ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು ಅಣ್ಣ? ಕೃಷ್ಣ, ಅಗ್ರಜ, ಈ ವಿಚಾರವು ಹೇಳಲು ನನಗೆ ಭಯವಾಗುತ್ತಿರುವುದು. ನಾನು ಈ ದಿನ ಗೋಹತ್ಯೆ ಪಾಪಕ್ಕೆ ಗುರಿಯಾದನು ಕೃಷ್ಣ.
ಅಕಟಕಟ ತ್ರಾಹಿ ತ್ರಾಹಿ. ಅಗ್ರಜ, ಕೃಷ್ಣ ಗೋಹತ್ಯೆಯನ್ನು ಮಾಡಿರುವೆಯಾ? ಗೋಹತ್ಯೆಯು ಮಹಾ ಪಾಪವಲ್ಲವೇ ಅಣ್ಣ? ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ ಕೃಷ್ಣ. ಅಗ್ರಜ, ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ. ಅಗ್ರಜ, ಮತ ಅದ ಭಾಗ್ಯನಾದೆ ಮತಿಯನ್ನು ತೋರದೆ ಕೃಷ್ಣ. ಅಣ್ಣ, ಹತ ಭಾಗ್ಯನಾದೆ ಮತಿಯನ್ನು ತೋರದೆ ಅತಿ ಮನ್ಮತ ನಾನಾದೆ ಭಯ ಬಂದ ಕೈದೆ ಕೃಷ್ಣ. ಅತಿ ಮನ್ಮತ ನಾನಾದೆ ಅದವರ ತೋರಿಸು ನೀ ಪಥವ ಕೃಷ್ಣ, ತೋರಿಸು ನೀ ಪಥವ. ಕೃಷ್ಣ, ಹೀಗೋತ್ತ ಪಾಪ ನಿವಾರಣೆಗೆ ಯಾವುದಾದ್ರೂ ಒಂದು ಉಪಾಯವನ್ನು ಹೇಳಿ ಕೃಷ್ಣ, ಅದರಂತೆ ಮಾಡುವೆನು. ಅಗ್ರಜ, ಇಂದಿನಿಂದ 21ಗಳ ದಿನವರೆಗೆ ಅನೇಕ ಪುಣ್ಯ ನದಿಗಳಲ್ಲಿ ಮಿಂದು ಭಗವತ್ ಸೇವೆಯನ್ನು ಮಾಡಿದರೆ ಗೋಹತ್ಯಾ ದೋಷ ನಿವಾರಣೆಯಾಗುವುದೆಂದು ನಮ್ಮ ಗುರುಗಳಾದ ಸಂದೀಪನಿ ಮುನಿಗಳು ಹೇಳುತ್ತಿದ್ದರು. ಅದರಂತೆಯೇ ಮಾಡು ಅಣ್ಣ. ಕೃಷ್ಣ, ಗೋಹತ್ಯೆ ಪಾಪ ನಿವಾರಣೆಗೆ ನಿನ್ನ ಮಾತಿನಂತೆ ನಾನು ಈ ದಿನವೇ ಗೋಹತ್ಯೆ ಪಾಪ ನಿವಾರಣೆಗೆ ಹೊರಡುವೆನು. ರಾಜ್ಯದ ವಿಚಾರವನ್ನು ಎಚ್ಚರಿಸಿಕೋ. ಹೆಗ್ರಜ, ಹೆಗ್ರಜ, ಸ್ವಲ್ಪ ನಿಲ್ಲಿ. ಇದೇನು ಅಣ್ಣ, ಈಗ ತಾನೇ ಆ ದುರ್ಯೋಧನ ಪರವಾಗಿ ನಿಲ್ಲುತ್ತೇನೆಂದು ವಾಗ್ದಾನವನ್ನು ಮಾಡಿ ಈಗ ನೀವು ಭೂ ಸಂಚಾರಕ್ಕೆ ಹೊರಟರೆ ಆ ದುರ್ಯೋಧನನ ಗತಿ ಏನು ಅಣ್ಣ? ಕೃಷ್ಣ, ಅಣ್ಣ, ಪಾಂಡವರು ಕೌರವರು ಹೊಡೆದಾಡಿ ಮನೆಯಲ್ಲಿ ನನಗೇನಾಗಬೇಕು? ನನಗೆ ಈಗ ಬಂದಿರುವ ಗೋಹತ್ಯೆ ಪಾಪವು ನಿವಾರಣೆ ಆದರೆ ಸಾಕು. ನಾನಿನ್ನು ಬರುತ್ತೇನೆ. ನನಗೆ ಬೇಕಾದದ್ದು ಅದೇ. ಹೆಗ್ರಜನ ಭೂ ಸಂಚಾರವನ್ನು ಮುಗಿಸಿಕೊಂಡು ಬರುವುದರೊಳಗಾಗಿ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿಗೊಳಿಸುವೆನು. ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನ್ಮ ವ್ಯರ್ಥವೇ. ಹರಿಯೆನ್ನನಿ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನ್ಮ ವ್ಯರ್ಥವೇ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ಮುಂದೆ ಗತಿಯು ಕಾಣಿನಯ್ಯ ತಂದೆ ಸಲಹೋ ಮಾರನಯ್ಯ. ಮುಂದೆ ಗತಿಯು ಕಾಣಿನಯ್ಯ ಮುಂದೆ ಸಲಹೋ ಮಾರನಯ್ಯ. ಹರಿಯೆನ್ನನಿ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನ್ಮ ವ್ಯರ್ಥವೇ. ವಾಸುದೇವ, ಜೀವ ಬಂದು ನಾಮ ಹಲವು ಏನ್ ವಿಚಿತ್ರ ನಾಟಕ.
ವ್ಯರ್ಥವೇ. ದ್ರೌಪದಿ, ಕಳೆದು ಹೋದ ದುಃಖದ ಪರಿಯನ್ನು ನೆನೆಯುತ್ತಾ ಏಕೆ ಮನಸ್ಥೈರ್ಯವನ್ನು ಕಳೆದುಕೊಳ್ಳುವೆ? ಶಾಂತಿಯಿಂದ ಇರಬಾರದೆ ಪ್ರಿಯೆ? ಏನು ಹೇಳುತ್ತಿರುವೆ? ಸಹಿಸನು ಅಪಮಾನವ, ತಡೆಯನ್ನು ಮನ್ನದಲ್ಲಿ ಕೋಪವನ್ನು ಸಹಿಸನು ಅಪಮಾನವ, ಸಹಿಸನು ಅಪಮಾನವ, ತಡೆಯನ್ನು ಮನ್ನದಲ್ಲಿ ಕೋಪವನ್ನು ಸಹಿಸನು ಅಪಮಾನವ. ಪಾಪಿಗಳ ಕೊಲ್ಲುವೆ ಪಟಾಪಟ, ಗುರುಳರ ಕೊಲ್ಲುವೆ ಬಲೆ ಬಲೆ. ಪಾಪಿಗಳ ಕೊಲ್ಲುವೆ ಪಟಾಪಟ, ಗುರುಳರ ಕೊಲ್ಲುವೆ ಬಲೆ ಬಲೆ. ದುರದಲ್ಲ ದುಡಿವರ ಪುಡಿ ಪುಡಿ ಕೈವೆ. ದುರದಲ್ಲ ದುಡಿವರ ಪುಡಿ ಪುಡಿ ಕೈವೆ. ಸಹಿಸನು ಅಪಮಾನವ, ತಡೆಯನ್ನು ಮನ್ನದಲ್ಲಿ ಕೋಪವನ್ನು ಸಹಿಸನು ಅಪಮಾನವ. ಪಾಪಿ ಕೌರವನ ತೊಡೆಯನ್ನು ಮುರಿದು ದುರ್ಲದ ಶಾಸನ ಕರುಳನ್ನು ಬಗೆದು. ಪಾಪಿ ಕೌರವನ ತೊಡೆಯನ್ನು ಮುರಿದು ದುರ್ಲದ ಶಾಸನ ಕರುಳನ್ನು ಬಗೆದು. ದುರದಲ್ಲಿ ದುಡಿವರ ಪುಡಿ ಪುಡಿ ಕೈವೆ. ದುರದಲ್ಲೂ ದುಡಿವರ ಪುಡಿ ಪುಡಿ ಕೈವೆ. ಸಹಿಸನು ಅಪಮಾನವ, ತಡೆಯನ್ನು ಮನ್ನದಲ್ಲಿ ಕೋಪವನ್ನು ಸಹಿಸನು ಅಪಮಾನವ, ಸಹಿಸನು ಅಪಮಾನವ. ಅಗ್ರಜ, ಶಾಂತಿ ಶಾಂತಿ. ಏನ್ ಬಿಟ್ಟಿಲ್ಲವೇರಣ್ಣ ಈ ನಿಮ್ಮ ಹುಚ್ಚುತನದ ಭ್ರಾಂತಿ. ದರ್ಪದ ಕುಡಿಕಿ ತೆಸೆಯು. ದಿಟ್ಟತನ ಅಟ್ಟಾಸದಿಂದ ಮೆಟ್ಟಿ ತುಳಿದು ಅಡ್ಡಗಟ್ಟಿ ಬಂದವರ ಎದೆ ಬಗೆಯುವೆ. ಪ್ರಚಂಡ ಬಾಹುಬಲ ಗಳಿಸಿರುವ ಪಾಂಡವರು ದಾಯಾಳಿಗಳ ರುಂಡ ಮುಂಡಗಳನ್ನು ತುಂಡರಿಸದೆ ಬಿಡರು. ಪಾಂಚಾಲಿ, ಬಾ ನನ್ನ ತೊಡೆಯ ಮೇಲೆ ಕುಳಿತುಕೋ ಎಂದನಲ್ಲ ಆ ಕುರುಡನ ಮಗ. ಅವನ ದರ್ಪ ಅದೆಷ್ಟರ ಮಟ್ಟಿಗಿರಬಹುದೆಂದು ನಾನು ನೋಡಲೇಬೇಕು. ಅಗ್ರಜ, ವಿಷಪ್ರಾಶನ ಸರ್ಪಬಂಧ ಕೈಯಲ್ಲಾಗದ ಹೇಡಿಗಳಂತೆ ತಲೆಮರೆಸಿಕೊಂಡು ಮಾಡಿದ ಅಜ್ಞಾತವಾಸ ಇವುಗಳೆಲ್ಲವೂ ನಿಮ್ಮ ಚಿತ್ತಕ್ಕೆ ಕಿಚ್ಚು ಹತ್ತಿಸಲಿಲ್ಲವೇ? ಅವರೆಂತ ಪ್ರಬಲರಾಗಿದ್ದರೂ ಸರಿಯೇ, ಕೋಟ್ಯಾಧೀಶರು ಬಂದರು ಸರಿಯೇ, ಸಾಟಿ ಇಲ್ಲದ ಭೀಕರದನ್ನು ಹರಿಸದೆ ಬಿಡನು ಈ ಪ್ರಚಂಡ ಭೀಮ. ಬಲಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆತ ರಣಕ್ಕೆ ತಲೆಗಳನ್ನು ಕೊಟ್ಟು ರಣದ ತೀರಿಸಿಕೊಳ್ಳುವೆ, ರಣದ ತೀರಿಸಿಕೊಳ್ಳುವೆ. ಬಲಶೂನ್ಯತೆಯ ಕುಲ ಹೇಡಿಗಳ ತಲೆ ತಂದು ರಣಕ್ಕೆ ತಲೆಗಳನ್ನು ಕೊಟ್ಟು ರಣದ ತೀರಿಸಿಕೊಳ್ಳುವೆ, ರಣದ ತೀರಿಸಿಕೊಳ್ಳುವೆ. ಪಾಂಡವರ ರಸಿಯ ತುರುಬನ್ನು ಮುಟ್ಟಿ ಚಂಡ ಕೌರವನ ಗುಂಡಿಗೆ ಸೀಳೆ. ಪಾಂಡವರ ರಸಿಯ ತುರುಬನ್ನು ಮುಟ್ಟಿ ಚಂಡ ಕೌರವನ ಗುಂಡಿಗೆ ಸೀಳೆ. ಬಂಡ ಎಲುಬುಗಳ ತುಂಡರಿಸಿ ರಣಚಂಡಿ
ಔತಣವ ಮಾಡಿಸುವೆ. ಪಾಂಚಾಲಿ ಬಂಡ ಎಲುಬುಗಳ ತುಂಡರಿಸಿ ಔತಣವ ಮಾಡಿಸುವೆ. ಬಲ್ಲ ಶೂನ್ಯತೆಯ ಕುಲ ಹೇಡಿಗಳನ್ನು ತಲೆಗಳನ್ನು ಕೊಚ್ಚಿ ರಣದಾತಿರಿಸಿಕೊಳ್ಳುವೆ. ಅಗ್ರಜ ಯುದ್ಧ ಶತದೇಶ ಆಗಲೇಬೇಕು. ಸಹೋದರ ಭೀಮಸೇನ, ನಿನ್ನ ಹೃದಯ ಅಂತರಾಳದಲ್ಲಿ ಅಡಗಿರುವ ಶ್ರೇಷ್ಠ ಹೋರಾಟವನ್ನು ನಾನು ಬಲ್ಲೆ. ಪಾಂಡವರ ಅಭಯದಾಯಕನಾದ ಶ್ರೀಕೃಷ್ಣ ಪರಮಾತ್ಮರು ನಮ್ಮ ಪಕ್ಷವನ್ನು ವಹಿಸಿದರೆಂದು ಈಗ ತಾನೇ ದೂತರು ಸಮಾಚಾರವನ್ನು ತಂದಿರುವರು. ಇನ್ನೇನು ಅರ್ಜುನ ಜೊತೆ ಶ್ರೀಕೃಷ್ಣ ಪರಮಾತ್ಮರ ಆಗಮನವೂ ಆಗುವುದು. ಶಾಂತರಾಗುತ್ತಮ್ಮ. ಹೇ ಪರಮಾತ್ಮ, ಎಲ್ಲಿದ್ದರೂ ಬೇಗ ಬಂದು ಈ ದಿನರಿಗೆ ದರ್ಶನ ನೀಡಬಾರದೇ ದೇವಾ? ಪರಮಾತ್ಮ, ದೇವಾ ನಿತ್ಯ ತೋರಿ ಬಾ ತೋರಿ ಬಾ. ಪರಮಾತ್ಮ, ಮುಗಿದ ಜನರ ಮುಗಿದ ಪರಮಾತ್ಮ, ಭಾಗ್ಯ ವಿದಾತ ದೇವಾನಿ ದಯ ತೋರಿ ಬಾ. ದೇವಾನಿ ದಯ ತೋರಿ ಬಾ. ಪರಮಾತ್ಮ, ಅನುದಿನ ನಿನ್ನ ಗಣಪಾದವನು. ಪರಮಾತ್ಮ, ಅನುದಿನ ನಿನ್ನ ಗಣಪಾದವನು. ಅನುದಿನ ನಿನ್ನ ಕೃಷ್ಣ ಅನುದಿನ ನಿನ್ನ ಗಣಪದವನೋ. ಪರಮಾತ್ಮ, ಅನುದಿನ ನಿನ್ನ ಗಣಪದವನೋ. ಗಣಸು ಮನಸ್ಸಿನಲ್ಲಿ ಜಾನಿಪೆ ದೇವ. ಪರಮಾತ್ಮ, ಕನಸು ಮನಸ್ಸಿನಲ್ಲಿ ಜಾನಿಪೆ ದೇವ. ದೇವಾನಿ ದಯ ತೋರಿ ಬಾ. ದೇವಾನಿ ದಯ ತೋರಿ ಬಾ. ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ ನಮಸ್ಕರಿಸುವೆನೋ. ಅಣ್ಣ, ಇದು ವಂದಿಸುವೆನು. ಘನಶ್ಯಾಮ ಸುಂದರ
ಇದು ವಂದಿಸುವೆನು ಅಣ್ಣ. ನಿನಗೆ ಮಂಗಳವಾಗಲಿ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಲಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ? ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಬಹಳ ಅಪಾರವಾದದ್ದು ದೇವ, ಅಪಾರವಾದದ್ದು. ಧರ್ಮನಂದ್ರ, ಪರಮಾತ್ಮ, ನನ್ನನ್ನು ಇಷ್ಟೊಂದು ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಧರ್ಮರಾಜ? ಪರಮಾತ್ಮ, ಧರ್ಮರಾಜ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಭೀಮಸೇನ, ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ಪರಮಾತ್ಮ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಭೀಮಸೇನ, ಸಮರವನ್ನೊಲ್ಲೆನಯ್ಯ ಸಮರವನ್ನೊಲ್ಲೆನಯ್ಯ ಕಮಲಾಕ್ಷ ಜಲದ ಬಬ್ಬುಳಿಯಂತೆ ಸಿರಿಭೋಗ ನಶ್ವರ. ಪರಮಾತ್ಮ, ಜಲದ ಬಬ್ಬುಳಿಯಂತೆ ಸಿರಿಭೋಗ ನಶ್ವರ ಹಿಮನಲ್ಮಯ ಅಶಾಶ್ವತ ನರ ಜನ್ಮ ಹಿಮನಲ್ಮಯ ಅಶಾಶ್ವತ ನರ ಜನ್ಮ ಹಿಮನಲ್ಮಯ ಅಶಾಶ್ವತ ನರ ಜನ್ಮ ಸಮರವನ್ನೊಲ್ಲೆನಯ್ಯ. ಪರಮಾತ್ಮ, ಸಹೋದರಿ, ಪರಮಾತ್ಮ, ಧರ್ಮರಾಜ, ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನೋ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುದೇ. ಪರಮಾತ್ಮ, ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನೋ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುದೆ ಹೆಣ್ಣು ಮಣ್ಣು ಒಂದಿಗೋಸ್ಕರ. ಪರಮಾತ್ಮ, ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಣಿದರು ಅಲ್ಲವೇ ದೇವ? ಧರ್ಮರಾಜ, ಹಿಂದೆ ಅನೇಕರು ಒಡೆದಾಡಿ ಮಣಿದರು ಭರತ ಭೂಮಿಯ ಆಳಿದರು ಸರಿ. ಪರಮಾತ್ಮ, ಭರತ ಭೂಮಿಯನು ಯಾರಾಳಿದರು ಸರಿ. ಸಮರವನ್ನೊಲ್ಲೆನಯ್ಯ ಕಮಲಾಕ್ಷ ಜಲದ ಬಬ್ಬುಳಿಯಂತೆ ಸಿರಿಭೋಗ ನಶ್ವರ. ಪರಮಾತ್ಮ, ಜಲದ ಬಬ್ಬುಳಿಯಂತೆ ಸಿರಿಭೋಗ ನಶ್ವರ ಹಿಮನಲ್ಮಯ ಅಶಾಶ್ವತ ನರ ಜನ್ಮ ಹಿಮನಲ್ಮಯ ಅಶಾಶ್ವತ ನರ ಜನ್ಮ ಹಿಮನಲ್ಮಯ ಅಶಾಶ್ವತ ನರ ಜನ್ಮ ಸಮರವನ್ನೊಲ್ಲೆನಯ್ಯ ಸಮರವನ್ನೊಲ್ಲೆನಯ್ಯ ಯದುಪತೆ. ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಕಲುಷಿತೆಯಾದ ಭಾರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಅಮೃತದ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ದೇವ. ಏಳು ಕೃಷ್ಣ, ಏಳು. ಆ ದುರ್ಯೋಧನ ಬಳಿಗೆ ಹೋಗಿ ನೀನು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರೆಂಬ ಪವಿತ್ರವಾದ ಬೋಧಿ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ?
ಮನ್ನಮತಿಯ ಕೌರವರೊಳ ಸಂಧಿ ನಮಗೆ ಸಲ್ಲದು. ಮನ್ನಮತಿಯ ಕೌರವರೊಳ ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕನ್ನ ವಂದಿಸಿ ಬೇಡುವ ನಿಮಗೆ. ತಂದೆ ಪಾಂಡು ಜನಕನ್ನ ವಂದಿಸಿ ಬೇಡುವ ನಿಮಗೆ. ಮನ್ನಮತಿಯ ಕೌರವರೊಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಸಮವಹಿಸಿ ದುಡಿದೆವು. ಸಮವಹಿಸಿ ದುಡಿದೆವು. ಕಪ್ಪಿದ ಕುರು ರಾಕ್ಷಸರ ಗರ್ಭ ಸೀಳುವೆ ಕಥೆಯಳು. ಕಪ್ಪಿದ ಕುರು ರಾಕ್ಷಸರ ಗರ್ಭ ಸೀಳುವೆ ಕಥೆಯಳು. ಮನ್ನಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕನ ವಂದಿಸಿ ಬೇಡುವೆ ನಿಮಗೆ. ತಂದೆ ಪಾಂಡು ಜನಕನ ವಂದಿಸಿ ಬೇಡುವೆ ನಿಮಗೆ. ಮನ್ನಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ನಮ್ಮನ್ನು ಭದ್ರವಾಗಿ ಬೆಳೆದಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭದ್ರ ಎಂಬ ಪಾಶ ನಮ್ಮನ್ನು ಬಂದಿದೆ. ಚಚ್ಚೆ ಸುಡಬೇಕು ನಮ್ಮ ಏಡಿ ಜನ್ಮಕ್ಕೆ. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವವಾದವು. ಅವುಗಳನ್ನು ಓದಲಾಡಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜ ನಮ್ಮ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಧಿಕ್ಕಾರಗಳು ನಮ್ಮ ಈ ಏಡಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರುಗಳು ಅಗ್ರಜನ ಮಾತಿಗೆ ಅನುಮೋದಿಸು. ತಂಗಿ ನೃಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ಇನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತವಲ್ಲವೇ? ಅಣ್ಣ, ಇವರ ಮಾತುಗಳು ಧರ್ಮಸಮ್ಮತ, ಲೋಕಸಮ್ಮತ ಎಂದು ಹೇಗೆ ಹೇಳಲಿ ಅಣ್ಣ? ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈ ಬರೆದಿರು. ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈ ಬರೆದಿರು. ಕರ ಕಟ್ಟಿ ಕೇಕೆಯೆಂದೆರೆದು ದುರುವೆ ಕೈ ಚಾಚಿ ವಸ್ತ್ರಾಭರಣವಗೈದು. ಅಣ್ಣ, ಕರ ಕಟ್ಟಿ ಕೇಕೆಯೆಂದೆರೆದು ದುರುವಿಗೆ ಕೈ ಚಾಚಿ ವಸ್ತ್ರಾಭರಣವಗೈದು. ಕೆತ್ತಲೆಯ ಶಿಲೆಯಂತೆಂದ ಬೆತ್ತಲೆಯ ಮಾಡಲೆತ್ತಿಸಿದರು. ಕೆತ್ತಲೆಯ ಶಿಲೆಯಂತೆಂದ ಬೆತ್ತಲೆಯ ಮಾಡಲೆತ್ತಿಸಿದರು. ನೆರೆದಾಸ ಭಾಂಗಣದಿ ಕುರುಳ ಕುರುರಾಕ್ಷಸರು. ನೆರೆದಾಸ ಭಾಂಗಣದಿ ಕುರುಳ ಕುರುರಾಕ್ಷಸರು. ಪಂಜರದ ಗಿಣಿಯನ್ನು ಕಂಡ ಕೆಂದ ಕಿಡಿನಗನಾಗಿ.
ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಧರ್ಮವನ್ನೇ ಮರೆತವರು ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಬಕನನ್ನು ಕೊಂದ ಧೋರ್ದಂಡ. ಇವರಿಗೆ ಏಕೆ ಬೇಕು ಈ ಗದಾದಂಡ? ಛೀ, ಇದನ್ನು ಬಿಸಿಟ್ಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಇವರು ಪಾರ್ಥ, ಫಲ್ಗುಣ, ಶ್ವೇತವಾನ, ಕಿರೀಟಿ, ದಶನಾಮಾಂಕಿತ ಉಳುವರು. ನಿಮಗೆ ಏಕೆ ಬೇಕು ಈ ಗಾಂಡೀವಿ? ಇದನ್ನು ಬಿಸಿಟ್ಟು ಕೈಯಲ್ಲಿ ಬಳೆಯನ್ನು ತೊಟ್ಟುಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ಇನ್ನು ನನಗೆ ಆಜ್ಞೆಯನ್ನು ಕೊಡು. ನಾನು ರಣರಂಗಕ್ಕೆ ಪ್ರವೇಶಿಸಿ ರಣದುರ್ಗಿಯಾಗಿ ಆ ಕೌರವರನ್ನು ಸಂಹರಿಸಿ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಕೊಳ್ಳುವೆನು. ಇಲ್ಲವಾದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣವನ್ನು ತ್ಯಾಗ ಮಾಡುವೆನು. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡದೆ ಕೃಷ್ಣ? ಅದಕ್ಕೆ ನೀನೇನು ಮಾಡಿವಿ? ಏಕೆ ಈಕೆಯ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾದರೂ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿ ಹಾರ್ಥವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಅಂದು ರಾಜಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟುವೆನೇನೋ ಗನಗದ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನು ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೋಳಿ ಹೇಯೋ ಹಿಡಿಂಬ ಮನೋಹರ ಆಡಗಡೆ ಈ ನಿನ್ನ ಗೃಹಕ ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನೀ ಕಮ್ಮನಿಗೆ ಬದಲಾಗಿ ಅಗೆಯ ಹೆಣ್ಣಿನ ಶತಶಾಸ್ತ್ರ ಮಡಿ ಕಮ್ಮನಿ ಹತ್ತರಿಸಿದೆ. ಕಾಲವೇ ಕೌರವರ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಕುರು ಸಮುದ್ರ ಸೆಳೆತರುವೆನ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ಪಾತಕಿ ದುರ್ಯೋಧನನ ಒಡೆಯ ದೃಪದ ಸುತೆ ಕಟ್ಟಿಸುವೆ ನಿನ್ನ ಬಿಡುಮುಡಿಯ ಪಡದಿರುವೆತೆಯ ನರಕಮರ್ದನ. ಕೇಳಿ ನನ್ನ ಅಭಿಮತ. ವೈರಿ ಕುಲುಕುಲಾದ ಮರನು ಒದಿಸುವೆನು ಸಿರಿಮೆರದು ದುರಹಂಕಾರದೆ ಸಿರಿಮೆರದು ದುರಹಂಕಾರ ಧಿಕ್ಕರಿಸುವನು ನೆತ್ತಿ ನಿಂಬರವ ವೈರಿ ಕುಲುಕುಲಾದ ಮರನು ವೈರಿ ಕುಲುಕುಲಾದ ಮರನು ಒದಿಸುವೆನು ಸಿರಿಮೆರದು ದುರಹಂಕಾರದೆ ಸಿರಿಮೆರದು ದುರಹಂಕಾರ ಧಿಕ್ಕರಿಸಿ ಬಲು ಸೊಕ್ಕಿ ನಿಂಬ ವೈರಿ ಕುಲುಕುಲಾದ ಮರನು ಒದಿಸುವೆನು ಅನುಜರೆಂಬುವ ಅಕ್ಷರ ಇಲ್ಲದ ಸೊಕ್ಕಿದ ಕುರುಡನ ಕುಂದಿಗಳ
ಅನುಜರೆಂಬುವ ಅಕ್ಕರೆ ಇಲ್ಲ ಸೊಕ್ಕಿದ ಕುರುಡನ ಕುನ್ನಿಗಳ ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗನ್ಯಾಯವ ಎಸಗಿದ ರಕ್ತತರಂ ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗನ್ಯಾಯವರೆಸಗಿದ ರಕ್ತತರಂ ಲೆಕ್ಕಿಸದೆ ಕಡಗಿಸಿ ಬಣ್ಮುಕ್ಕಿಸದಿರುವೆನು ರಣದೊಳಗೆ ವಾಸುದೇವ ಲೆಕ್ಕಿಸದೆ ಕಡಗಿಸಿ ಮಣ್ಮುಕ್ಕಿಸದಿರುವೆನು ರಣದೊಳಗೆ ಸಭೆಯಳು ಪತ್ನಿಯ ಗರ್ವದಿ ಜರಿದ ದುರ್ಮೂರ್ಖನೆಯನ್ನು ಬಗೆದು ಬೈರಿ ಕುಲುಕುಲಾದವರನು ವಧಿಸುವೆನು ತಿರಿಯೆಮ್ಮೆರೆದು ದುರಾಕಾರದಿ ಧಿಕ್ಕರಿಸಿ ಬಲು ನೆಚ್ಚಿದೆಮ್ಮೆರೆ ಬೈರಿ ಕುಲುಕುಲಾದವರನು ವಧಿಸುವೆನು ತಿರಿಯೆಮ್ಮೆರೆದು ದುರಾಂಕಾರ ಧಿಕ್ಕರಿಸಿ ಬಲು ಸೊಕ್ಕಿನೆಂಬೆರು ಬೈರಿ ಕುಲುಕುಲಾದವರನು ತೆಗೆದು ಬಿಸಾಡುವೆನು. ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಏಕೆ ಮರೆತೆ ಏಕೆ? ಹಿಂದೆ ನಮಗೆ ಅನೇಕ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಾಂಡರನ್ನು ಸಂಧಿಯೇ ಪರಮಾತ್ಮ ಅರ್ಥ ಧರ್ಮರಾಜ ಗುರುಕುಲವನ್ನೆಲ್ಲ ಗಾಂಧಾರಿ ಪಡೆದ 101 ಮಕ್ಕಳನ್ನೆಲ್ಲ ಅರ್ಥ ಕೊಡುವೆ ನಾಂ ಕರ್ಣನ ತಲೆಯ ಪಡೆದೀಡಾಡುವೆನು ಈ ರಣದೋಳು ಕೃಷ್ಣ. ಆದಿದೇವ, ಪಾಂಡವರ ಪ್ರೀತಿ ಪ್ರತಿಷ್ಠೆಗಳು ಆ ಚಂದ್ರಾಕಾರವಾಗಲೇಬೇಕಾವೆ. ಸಂಧಿಯನ್ನು ನಿರಾಕರಿಸಬೇಕು, ಯುದ್ಧವು ನಡೆಯದಿರಬೇಕು. ಅರ್ಜುನ, ಪಾಲ್ಗುಣಿ. ಧರ್ಮರಾಜ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರಕ್ಕೆ ಸಿಕ್ಕಿ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಆದರೆ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗಧಗನೆ ಹತ್ತಿ ಉರಿಯಲಾರಂಭಿಸಿದೆ. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮರಾಜ? ಪರಮಾತ್ಮ, ಕೇಶವ ನಿನ್ನ ಆಶೀರ್ವಾದದ ಮನೆಯಿಂದಲ್ಲದೆ ಈ ಜಗವಿರುವುದು. ಪರಮಾತ್ಮ, ನಂದನ ಸಹೋದರಿ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲದೆ ಈ ಜಗವಿರುವುದು. ಅನುದಿನ ನಿನ್ನನೇ ಸ್ಮರಿಸುವ ನಮ್ಮನು ಓ ಕೃಷ್ಣ. ಶ್ರೀಹರಿ ಪರಮಾತ್ಮ, ಧರ್ಮರಾಜ ಅನುದಿನ ನಿನ್ನನೇ ಸ್ಮರಿಸುವ ನಮ್ಮನು. ಪರಮಾತ್ಮ, ಧರ್ಮರಾಜ ಅನುದಿನ ನಿನ್ನನೇ ಸ್ಮರಿಸುವ ನಮ್ಮನು. ಕೌರವರು ಈ ಪರಿಶೋಧನೆ ಗೈಯುವುದೇನೈ. ಪರಮಾತ್ಮ, ಈ ಪರಿಶೋಧನೆ ಗೈಯುವುದೇನೈ. ಕರುನಾಡು ಕೃಪೆ ತೋರಿ ಕನಿಕರಿಸೋ ದೊರೆಯೇ. ಪರಮಾತ್ಮ,
ನಾಡು ಕೃಪೆ ತೋರಿ ಕನಿಕರಿಸೋ ಹರಿಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ ಪರಮಾತ್ಮ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ ಪರಮಾತ್ಮ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ ವನವಾಸದಳು ಬಳಲಿದ ನಮನೋ ಕೃಷ್ಣ ಸೇರಿ ಪರಮಾತ್ಮ. ಧರ್ಮರಾಜ ವನವಾಸದಳು ಬಳಲಿದ ನಮ್ಮನೋ ಪರಮಾತ್ಮ. ವನವಾಸದಳು ಬಳಲಿದ ನಮ್ಮನು ನರಳಿಸಿದರು ಆ ಕೌರವರು ಪರಮಾತ್ಮ. ಧರ್ಮನಂದನ ನರಳಿಸಿದರು ಆ ಕೌರವರು ಅನುಜರೋಳು ಅನ್ಯಾಯ ಸರಿಯೇನು ದೊರೆಯೇ ಪರಮಾತ್ಮ. ಅನುಜರಳು ಈ ನ್ಯಾಯ ಸರಿಯೇನೋ ದೊರೆಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ ಆದರಿಸಿ ಪೊರೆಯೇ ದೀನರ ದೊರೆಯೇ ಕೃಷ್ಣ ಹರಿ. ಪರಮಾತ್ಮ ಧರ್ಮನಂದನ ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ನಿನ್ನ ಇಚ್ಛೆ ಇದ್ದಂತೆ ಮಾಡು ಮುಕುಂದ. ಧರ್ಮನಂದನ ಪರಮಾತ್ಮ ನಿನ್ನ ಮನದ ನೆಮ್ಮದಿಗಾದ್ರೂ ಈ ಸಂಧಿಯು ನಡೆಯಲೇಬೇಕು. ಹೌದು ಪರಮಾತ್ಮ. ಭೀಮಾರ್ಜುನರ ಸೇಡಿನ ಜ್ವಾಲಿ ಆರಬೇಕು. ತಂಗಿ ನೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲವೇ ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ಸಹೋದರಿ ತಗ್ಗಿಸುತ್ತೆ. ಈ ವೇದನೆ ಸೋದರಿ ಚಿಂತಿಸದಿರು ನಾನೀರು ಚಿಂತಿಸದಿರು ನಾನೀರು ಈ ವೇದನೆ ಸೋದರಿ. ಸಹೋದರಿ ದುರುಳರು ನಿನ್ನನು ಸಭೆಯೊಳಗಂದು ಮುಡಿದಿಡಿದೆಳೆ ತಂದೋ ಸರ್ವರೆದಿರಿನೊಳು ಮನಾಪಹರಿಸುವ ಸಮಯದಿ ನೀನಂದೋ. ದುರುಳರು ನಿನ್ನನು ಸಭೆಯೊಳಗಂದು ಮುಡಿದಿಡಿದೆಳೆ ತಂದೋ ಸರ್ವರೆದಿರಿನೊಳು ಮನಾಪಹರಿಸುವ ಸಮಯದಿ ನೀನಂದೋ. ಕೃಷ್ಣ 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 ಮುಕುಂದ ಗೋವಿಂದ ಗೋಪಾಲನೆಂದು. ಕೃಷ್ಣ ಮುಕುಂದ ಗೋವಿಂದ ಗೋಪಾಲನೆಂದು ಮೊರೆಯಿಡಲ ಚೆನ್ನ ಕರೆಯಲು ನಾ ಬಂದು. ಮೊರೆಗಿಡಲ ಚೆನ್ನ ಕರೆಯಲು ನಾ ಬಂದು ಮರೆಯಲಿ ನಿಂತು ರಕ್ಷಿಸಲಿಲ್ಲವೇ ನಾ ಓಡಿ ಬಂದು. ಸೋದರಿ ಮರೆಯಲಿ ನಿಂತು ರಕ್ಷಿಸಲಿಲ್ಲವೇ ನಾ ಓಡಿ ಬಂದು. ಏಕಿ ವೇದನೆ
ಸೋದರಿ ಚಿಂತಿಸದಿರು ನಾನಿರುವೆ. ಸೋದರಿ ಚಿಂತಿಸದಿರು ನಾನಿರುವೆ. ಏಕೆ ವೇದನೆ ಸೋದರಿ ಸೋದರಿ ಸಹೋದರಿ ಸಹೋದರಿ ಅಗ್ನಿಸುತೆ, ಚಿಂತಿಸಬೇಡ. ನಾನು ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳುವಂತೆ ಮಾಡಿ ಈ ಯುದ್ಧವನ್ನು ಸಿದ್ಧಪಡಿಸಿಕೊಂಡೇ ಬರುವನು. ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದುಕೊಳ್ಳುವ ಭಾರ ನಿನ್ನದಾಗಿರುವುದು. ನಾನಿನ್ನು ಬರಲೇ ಸೋದರಿ. ಹಾಗೆ ಆಗಲಿ ಅಣ್ಣ.